ಹೇಳ್ತಾ ಇರುವಂಥದ್ದು ಸರ್. ಇದು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಸಂಸತ್ ಸದಸ್ಯರು ಏನು ಮಾಡೋಕ್ಕಾಗುತ್ತೆ? ಸಂಸದರುಗಳು ಯಾಕೆ ಮಾತಾಡ್ತಾರೆ? ಈಗ ಅಲ್ಲ 9 ಜನ ಅವರವರಲ್ಲಿ ಅವರೇ ಆದರೂ ಮಾತಾಡಿದ್ರ. ಮಲ್ಲಿಕಾರ್ಜುನ್ ಖರ್ಗೆ ಫ್ಲೋರ್ ಲೀಡರ್ ಇದ್ದಾರಲ್ಲ ರಾಜ್ಯಸಭೆಯಲ್ಲಿ, ಯಾವತ್ತಾದರೂ ಒಂದಿನ ರಾಜ್ಯಸಭೆಗೆ ಅವರು ಫ್ಲೋರ್ ಲೀಡರ್ ಆಗಿ ಅಪೋಸಿಷನ್ ಲೀಡರ್ ಆಗಿ ಅಲ್ಲೇನು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾವತ್ತಾದರೂ ಒಂದು ದಿನ ಕರ್ನಾಟಕದ ಕಾವೇರಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಯಾವ ನೀರಾವರಿ ವಿಷಯದಲ್ಲಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಫ್ಲೋರ್ ಲೀಡರ್ ಆಗಿ ಏನಿದ್ದಾರೆ ಒಂದು ದಿನ ಪ್ರಚಾರ ಮಾಡಿದ್ದಾರೆ, ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ದೇವೇಗೌಡರು ಅಲ್ಲಿ ಹೋದಂಥ ಪ್ರತಿ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ, ಭಿಕ್ಷೆ ಬೇಡದರು ದೇವೇಗೌಡರು. ನಿಮಗೆಲ್ಲ ನೋಡಿದ್ದೀರಿ, ನಿಮ್ಮ ಚಾನಲ್ಗಳೆಲ್ಲ ತೋರಿಸಿದ್ದೀರಿ. ಅವರು ಅಷ್ಟೊಂದು ನ್ಯಾಯವಿನಯದಿಂದ ಕೇಳಿದ್ರು, ಇವತ್ತು ನಮ್ಮ ನ್ಯಾಯವನ್ನು ಕೊಡಿಸ್ಲಿಕ್ಕಾಗಿಲ್ಲ. ಇದು ಇರ್ತಕ್ಕಂಥದ್ದು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ. ಇಲ್ಲಿ ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳಾಗಲಿ ಇವತ್ತು ನೀರಿಲ್ಲ, ಜಲಾಶಯಕ್ಕೆ ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ. ಕೇಂದ್ರದ ಇದ್ರ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ. ಈಗ ಕಳೆದ 2-3 ಕ್ಯಾಬಿನೆಟ್ನಲ್ಲೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಅವರೇನು ಸ್ವಲ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಗೊತ್ತಿದೆ. ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನರ್ಮದಾ ನದಿ ನೀರಿನ ಹಂಚಿಕೆ ವಿಷಯದಲ್ಲಿ ಅವ್ರು ಕೊಟ್ಟಂಥದ್ದು ಕೆಲವು ತೀರ್ಮಾನಗಳು ಇವತ್ತು ಆ ಭಾಗದಲ್ಲಿ 2-3 ರಾಜ್ಯಗಳಿಗೆ ಅನುಕೂಲ ಆಯಿತು. ಆ ರೀತಿ ನಮ್ಮ ರಾಜ್ಯದಲ್ಲಿ ಪಕ್ಕದ ತಮಿಳುನಾಡು, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಏನು ಈ ಒಂದು ತಕರಾರು ಹಲವಾರು ವರ್ಷಗಳಿಂದ ಇದೆ. ಯಾರು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಕರ್ನಾಟಕದ ಬಗ್ಗೆ ಗಮನ ವಹಿಸ್ತಕ್ಕಂಥದ್ರಲ್ಲಿ ಇಷ್ಟಲಿವರೆಗೆ ಏನು ವಿಫಲ ಆಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಈಗ ಪ್ರಧಾನಿಯವರ ಒಪಿನಿಯನ್ ಏನಿದೆ ಸರ್ ಮೇಕೆದಾಟು ವಿಚಾರವಾಗಿ? ನೀವು ಮನವಿ ಮಾಡಿದ್ವಿ ಅಂತ ಅವರು ಹಂಚಿಕೆ ಆಗಬೇಕು ಅನ್ನೋದು ಹೇಳ್ತಾರೆ. ಅದಕ್ಕೆ ತಮಿಳುನಾಡವರು ಸಹಕಾರ ಕೊಡಬೇಕಲ್ಲ. ಅಲ್ಲ, ಮೇಕೆದಾಟು ಡ್ಯಾಮ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಈಗಾಗಲೇ ನಮ್ಮ DPRನ ಕೊಟ್ಟಿದ್ದೇವೆ, ಕಳಿಸಿದ್ದೇವೆ. ಮೇಕೆದಾಟಿನ ಬಗ್ಗೆ ಪರ್ಮಿಷನ್ ಕೊಡಿ ಅಂತೇಳಿ. ಪಕ್ಕದ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಕೊಟ್ಟರು, ನಮ್ಮ ಪರಿಮಿತಿಗೆ ಬರೋದಿಲ್ಲ, ನಾವು ಟೆಕ್ನಿಕಲಿ ಯಾವುದೇ ರೀತಿಯ ಒಂದು ನಮಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಾವು ಸಮರ್ಥರಲ್ಲ. ಟೆಕ್ನಿಕಲಿ ಏನಿದೆ ಮತ್ತು ಕಾವೇರಿ ವಾಟರ್ ಅಥಾರಿಟಿ ಏನಿದೆ ಆ ಅಥಾರಿಟಿಗಳ ಮುಂದೆ ಹೋಗಿ ನಿಮ್ಮ ಮನವಿ ಸಲ್ಲಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಆ ಕಮಿಟಿ ಅಥಾರಿಟಿ ಅವರು ಏನು ಮಾಡ್ತಾರೆ ನೋಡಿ.